ನಮಸ್ಕಾರ ಸ್ನೇಹಿತರೆ, ವಿಮಾನದಲ್ಲಿ ಏರ್ ಹೋಸ್ಟೆಸ್ನ ಕೆಲಸದ ಬಗ್ಗೆ, ಅವರ ಜೀವನದ ಒಡ್ಡೊಡ್ಡಾದ ರಹಸ್ಯಗಳ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ? ಇಂದು ನಾವು ನಿಮಗೆ ಏರ್ ಹೋಸ್ಟೆಸ್ನ ಕೆಲಸದ ಬಗ್ಗೆ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ಹೇಳಲಿದ್ದೇವೆ. ಇವು ನಿಮಗೆ ಈ ಮೊದಲು ಎಂದು ಕೇಳಿರದಿರಬಹುದು, ಆದರೆ ಕೇಳಿದರೆ ಖಂಡಿತವಾಗಿಯೂ ಶಾಕ್ ಆಗುವಿರಿ. ಒಂದು ರೀತಿಯಲ್ಲಿ ವಿಮಾನವೆಂದರೆ ಒಂದು ಪ್ರತ್ಯೇಕ ಲೋಕ. ಇದರೊಳಗೆ ತನ್ನದೇ ಆದ ನಿಯಮಗಳು, ಕಾನೂನುಗಳಿವೆ. ಆದರೆ ಈ ಎಲ್ಲವನ್ನೂ ನಿರ್ವಹಿಸುವ ಜವಾಬ್ದಾರಿ ಫ್ಲೈಟ್ ಅಟೆಂಡೆಂಟ್ಗಳ ಮೇಲೆ ಇರುತ್ತದೆ. ಈ ಸುಂದರ ಯುವತಿಯರು ವಿಮಾನದ ಒಳಗಿನ ಹಲವು ವಿಷಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಆದರೆ ಅವರ ಕೆಲಸದ ಹಿಂದಿನ ರಹಸ್ಯಗಳು ಬಹುತೇಕ ಯಾರಿಗೂ ತಿಳಿದಿರುವುದಿಲ್ಲ. ಅವರು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಒಂದೊಂದು ಕಾರಣ ಇದ್ದೇ ಇರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಏರ್ ಹೋಸ್ಟೆಸ್ನ ಜೀವನದ ರಹಸ್ಯಗಳು ಮತ್ತು ವಿಮಾನದೊಳಗಿನ ಕೆಲವು ಆಸಕ್ತಿಕರ ಸಂಗತಿಗಳ ಬಗ್ಗೆ ನಾವು ನಿಮಗೆ ತಿಳಿಸಲಿದ್ದೇವೆ. ಈ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿರುತ್ತದೆ. ಕೊನೆಯವರೆಗೆ ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗಾದರೆ ಚಲಿಸೋಣ. ನೀವು ವಿಮಾನಕ್ಕೆ ಏರಿದಾಗ ಚಿರುನಗೆಯೊಂದಿಗೆ ನಿಮ್ಮನ್ನು ಸ್ವಾಗತಿಸುವ ಆ ಸುಂದರ ಯುವತಿಯರನ್ನು ಗಮನಿಸಿರುವಿರಿ. ಅವರ ಆ ಮಂದಹಾಸವನ್ನು ನೋಡಿ ಕೆಲವರು ತಕ್ಷಣವೇ ಕನಸು ಕಾಣಲು ಶುರು ಮಾಡುತ್ತಾರೆ. ಅರೆ, ಈಕೆ ನನ್ನನ್ನೇ ನೋಡಿ ನಕ್ಕಳೆ ಎಂದು ಯೋಚಿಸುವ ಯುವಕರಿಗೆ ಇದು ಆಶ್ಚರ್ಯಕರ ಸಂಗತಿಯಾಗಬಹುದು. ಆದರೆ ಸತ್ಯ ಇದಕ್ಕಿಂತ ಭಿನ್ನವಾಗಿದೆ. ಏರ್ ಹೋಸ್ಟೆಸ್ಗಳು ಬಾಗಿಲ ಬಳಿ ನಿಂತಿರುವುದು ಕೇವಲ ನಿಮ್ಮನ್ನು ಸ್ವಾಗತಿಸಲು ಅಲ್ಲ, ಅವರು ನಿಮ್ಮನ್ನು ಎಣಿಕೆ ಮಾಡುತ್ತಿರುತ್ತಾರೆ. ಹೌದು, ಪ್ರಯಾಣಿಕರ ಸಂಖ್ಯೆಯನ್ನು ಲೆಕ್ಕಿಸುವುದು ಅವರ ಮುಖ್ಯ ಕೆಲಸ. ಇದಕ್ಕಾಗಿಯೇ ಅವರಿಗೆ ವಿಶೇಷ ತರಬೇತಿ ನೀಡಲಾಗಿರುತ್ತದೆ. ಅವರು ಕೈಗಳನ್ನು ಹಿಂದೆ ಇಟ್ಟುಕೊಂಡು ಎಣಿಕೆ ಮಾಡುತ್ತಾರೆ. ಒಂದು ವೇಳೆ ಕೈಯನ್ನು ಮುಂದಿಟ್ಟು ಎಣಿಕೆ ಮಾಡಿದರೆ ಯಾರಾದರೂ ತಪ್ಪಾಗಿ ಭಾವಿಸಬಹುದು. ಈ ಎಣಿಕೆಯಿಂದ ವಿಮಾನದೊಳಗಿನ ಒಟ್ಟು ಪ್ರಯಾಣಿಕರ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಫ್ಲೈಟ್ ಅಟೆಂಡೆಂಟ್ಗಳು ತಮ್ಮ ಮನೆಯಿಂದ ದೂರವಿರಬೇಕಾಗುತ್ತದೆ. ಕೆಲವೊಮ್ಮೆ ದಿನಗಟ್ಟಲೆ, ವಾರಗಟ್ಟಲೆ ಕುಟುಂಬದಿಂದ ಬೇರೆಯಾಗಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ವೈಯಕ್ತಿಕ ಜೀವನವೇ ಇರುವುದಿಲ್ಲ. ಆದರೆ ಇಲ್ಲಿ ಒಂದು ಆಸಕ್ತಿಕರ ಸಂಗತಿ ಇದೆ. ಹೆಚ್ಚಿನ ಫ್ಲೈಟ್ ಅಟೆಂಡೆಂಟ್ಗಳು ಫ್ಲೈಟ್ ಪೈಲಟ್ಗಳೊಂದಿಗೆ ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆ ಇರುತ್ತದೆ. ಇದು ಕೇಳಲು ವಿಚಿತ್ರವೆನಿಸಿದರೂ ಇದು ಸತ್ಯ, ಏಕೆಂದರೆ ಅವರು ಒಟ್ಟಿಗೆ ಕೆಲಸ ಮಾಡುತ್ತಾರೆ, ಒಂದೇ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಸಹಜವಾಗಿಯೇ ಒಂದು ಆಕರ್ಷಣೆ ಉಂಟಾಗುತ್ತದೆ. ಆದರೆ ಈ ವಿಷಯವನ್ನು ಅವರು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ, ಏಕೆಂದರೆ ಕಂಪನಿಗೆ ಇವರ ಸಂಬಂಧದ ಬಗ್ಗೆ ಗೊತ್ತಾದರೆ ಅಥವಾ ಮದುವೆಯ ಯೋಚನೆ ಇದೆ ಎಂದು ತಿಳಿದರೆ ಕೆಲಸದಿಂದ ತೆಗೆದುಹಾಕುವ ಸಾಧ್ಯತೆ ಇದೆ. ವಿಮಾನದ ವಾಶ್ರೂಮ್ಗೆ ಹೋದಾಗ ಫ್ಲೈಟ್ ಅಟೆಂಡೆಂಟ್ಗಳ ಕಣ್ಣು ನಿಮ್ಮ ಮೇಲಿರುತ್ತದೆ ಎಂದು ಗೊತ್ತೇ? ಹೌದು, ಒಬ್ಬ ವ್ಯಕ್ತಿಯಷ್ಟೇ ವಾಶ್ರೂಮ್ಗೆ ಹೋಗಬೇಕೆಂಬ ಕಟ್ಟುನಿಟ್ಟಿನ ನಿಯಮವಿದೆ. ಇಬ್ಬರು ಒಟ್ಟಿಗೆ ಒಳಗೆ ಹೋಗುವಂತಿಲ್ಲ. ಒಂದು ವೇಳೆ ಯಾರಾದರೂ ತಪ್ಪು ಉದ್ದೇಶದಿಂದ ವಾಶ್ರೂಮ್ಗೆ ಹೋದರೆ ಆ ಜವಾಬ್ದಾರಿಯನ್ನು ಯಾರು ಹೊರುವರು? ಆದ್ದರಿಂದ ಫ್ಲೈಟ್ ಅಟೆಂಡೆಂಟ್ಗಳು ಎಚ್ಚರಿಕೆಯಿಂದ ಗಮನಿಸುತ್ತಿರುತ್ತಾರೆ. ಆದ್ದರಿಂದ ಯಾರೂ ನೋಡುವುದಿಲ್ಲ ಎಂದು ತಪ್ಪು ಕೆಲಸಕ್ಕೆ ಯತ್ನಿಸಿದರೆ ಅದು ನಿಮಗೆ ತೊಂದರೆಯಾಗಬಹುದು. ವಿಮಾನದೊಳಗೆ ಫ್ಲೈಟ್ ಅಟೆಂಡೆಂಟ್ಗಳಿಗೆಂದೇ ಒಂದು ಚಿಕ್ಕ ಕೊಠಡಿ ಇದೆ ಎಂದು ಗೊತ್ತೇ? ಈ ಕೊಠಡಿಯ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿರುವುದಿಲ್ಲ. ಇದರೊಳಗೆ ಟಿವಿ, ವಿಶ್ರಾಂತಿಗಾಗಿ ಹಾಸಿಗೆಗಳಿವೆ. ದೀರ್ಘವಾದ ಫ್ಲೈಟ್ಗಳಲ್ಲಿ ಅಟೆಂಡೆಂಟ್ಗಳು ಒಬ್ಬೊಬ್ಬರಾಗಿ ಈ ಕೊಠಡಿಗೆ ಹೋಗಿ ವಿಶ್ರಾಂತಿ ಪಡೆಯುತ್ತಾರೆ. ಕೆಲವೊಮ್ಮೆ ಪೈಲಟ್ಗಳು ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆಯುತ್ತಾರೆ. ವಿಶೇಷವಾಗಿ ಆಟೋ ಮೋಡ್ನಲ್ಲಿ ವಿಮಾನ ಚಲಿಸುವಾಗ. ಇದರ ಜೊತೆಗೆ ಇಲ್ಲಿ ವೈಫೈ ಸಂಪರ್ಕವೂ ಇದೆ. ಕೆಲಸ ಮುಗಿದ ನಂತರ ಅಟೆಂಡೆಂಟ್ಗಳು ಇಂಟರ್ನೆಟ್ ಬಳಸಿ ವಿಡಿಯೋಗಳನ್ನು ನೋಡಬಹುದು ಅಥವಾ ತಮಗಿಷ್ಟವಾದ ಕೆಲಸದಲ್ಲಿ ತೊಡಗಬಹುದು. ಫ್ಲೈಟ್ ಅಟೆಂಡೆಂಟ್ಗಳನ್ನು ಕೇವಲ ಸುಂದರಿಯರೆಂದು ತಪ್ಪಾಗಿ ಭಾವಿಸಿ ಅವರೊಂದಿಗೆ ತಮಾಷೆಗೆ ಯತ್ನಿಸಬೇಡಿ, ಏಕೆಂದರೆ ಅವರಿಗೆ ಫೈಟಿಂಗ್ ತರಬೇತಿಯನ್ನು ನೀಡಲಾಗಿರುತ್ತದೆ. ಒಂದು ವೇಳೆ ಯಾರಾದರೂ ತಪ್ಪಾಗಿ ವರ್ತಿಸಿದರೆ ಅವರು ತಕ್ಕ ರೀತಿಯಲ್ಲಿ ಎದುರಿಸಬಲ್ಲರು. ಒಂದು ವೇಳೆ ನೀವು ಅವರೊಂದಿಗೆ ಅನುಚಿತವಾಗಿ ವರ್ತಿಸಿ ಬ್ಲಾಕ್ಲಿಸ್ಟ್ಗೆ ಸೇರಿದರೆ ಭವಿಷ್ಯದಲ್ಲಿ ವಿಮಾನದಲ್ಲಿ ಪ್ರಯಾಣಿಸಲು ನಿಮಗೆ ತೊಂದರೆಯಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದಿರಿ. ಹೊರಗಿನಿಂದ ನೋಡಿದರೆ ಫ್ಲೈಟ್ ಅಟೆಂಡೆಂಟ್ನ ಕೆಲಸ ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ದೇಶ ವಿದೇಶಗಳಿಗೆ ಪ್ರಯಾಣ ಐಷಾರಾಮಿ ಜೀವನ ಎಂದು ತೋರುತ್ತದೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಈ ಕೆಲಸದಲ್ಲಿ ದಿನರಾತ್ರಿ ಎನ್ನದೇ ಕಷ್ಟಪಡಬೇಕಾಗುತ್ತದೆ. ತರಬೇತಿಯ ಸಮಯದಲ್ಲಿ ತುಂಬಾ ಶ್ರಮ ವಹಿಸಬೇಕು. ಇದು ಯಾವುದೇ ಇತರ ಕೆಲಸದಂತೆಯೇ ಸವಾಲಿನಿಂದ ಕೂಡಿದೆ. ವಿಮಾನದ ತುರ್ತು ಬಾಗಿಲಿನ ಬಳಿ
ಕುಳಿತಿರುವ ಪ್ರಯಾಣಿಕರ ಮೇಲೆ ಫ್ಲೈಟ್ ಅಟೆಂಡೆಂಟ್ಗಳು ವಿಶೇಷ ಗಮನವಿಡುತ್ತಾರೆ. ತುರ್ತು ಸಂದರ್ಭದಲ್ಲಿ ಭಾರವಾದ ಎಕ್ಸಿಟ್ ಡೋರ್ ತೆರೆಯಲು ಸಾಕಷ್ಟು ಎತ್ತರ ಮತ್ತು ಶಕ್ತಿಯಿರುವ ವ್ಯಕ್ತಿಯೇ ಈ ಸೀಟಿನಲ್ಲಿ ಕುಳಿತಿರಬೇಕು. ಇದನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಅಟೆಂಡೆಂಟ್ಗಳದ್ದಾಗಿರುತ್ತದೆ. ವಿಮಾನದಲ್ಲಿ ಪ್ರಯಾಣಿಕರಿಗೆ ಉಚಿತವಾಗಿ ಮಾಸ್ಕ್ ಇತರ ವಸ್ತುಗಳನ್ನು ನೀಡಲಾಗುತ್ತದೆ. ಆದರೆ ಈ ವಸ್ತುಗಳ ಮೇಲೆ ಫ್ಲೈಟ್ ಅಟೆಂಡೆಂಟ್ಗಳು ಯಾವಾಗಲೂ ಕಣ್ಣಿಟ್ಟಿರುತ್ತಾರೆ. ಕೆಲವೊಮ್ಮೆ ಪ್ರಯಾಣಿಕರು ಈ ಉಚಿತ ವಸ್ತುಗಳ ಬಗ್ಗೆ ವಾದವಿವಾದಕ್ಕೆ ಇಳಿಯುತ್ತಾರೆ. ಇಂತಹ ಸಂದರ್ಭಗಳನ್ನು ಅಟೆಂಡೆಂಟ್ಗಳು ಎಚ್ಚರಿಕೆಯಿಂದ ನಿರ್ವಹಿಸುತ್ತಾರೆ. ಒಬ್ಬ ಯುವತಿ ಫ್ಲೈಟ್ ಅಟೆಂಡೆಂಟ್ ಆಗಬೇಕೆಂದರೆ ಕನಿಷ್ಠ 5.2 ಅಡಿ ಎತ್ತರ ಇರಬೇಕು. ಏಕೆಂದರೆ ಈ ಎತ್ತರದ ವ್ಯಕ್ತಿಗಳಿಗೆ ಮಾತ್ರ ವಿಮಾನದ ಕ್ಯಾಬಿನ್ನ ಲಾಕರ್ಗಳಿಗೆ ಕೈಯಾಡಿಸಲು ಸಾಧ್ಯವಾಗುತ್ತದೆ. ಈ ಕಾರಣಕ್ಕಾಗಿಯೇ ಏರ್ಲೈನ್ ಕಂಪನಿಗಳು ಈ ಎತ್ತರವನ್ನು ಕಡ್ಡಾಯವಾಗಿಸಿವೆ. ವಿಮಾನದಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಎದುರಿಸಿದರೆ ಫ್ಲೈಟ್ ಅಟೆಂಡೆಂಟ್ಗಳು ತಕ್ಷಣವೇ ಮೊದಲ ಚಿಕಿತ್ಸೆ ನೀಡುತ್ತಾರೆ. ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯಂತೆ ಔಷಧ ನೀಡಲಾಗುತ್ತದೆ. ಒಂದು ವೇಳೆ ಆರೋಗ್ಯ ಸ್ಥಿತಿ ಗಂಭೀರವಾದರೆ ವಿಮಾನವನ್ನು ಮಧ್ಯದಲ್ಲೇ ಲ್ಯಾಂಡ್ ಮಾಡಬಹುದು. ಒಂದು ವೇಳೆ ಯಾರಾದರೂ ಮರಣಿಸಿದರೆ ಆ ವಿಷಯವನ್ನು ಇತರ ಪ್ರಯಾಣಿಕರಿಗೆ ತಿಳಿಸದೆ ಶವವನ್ನು ಬಿಳಿಯ ಬಟ್ಟೆಯಿಂದ ಮುಚ್ಚಿ ಇಡಲಾಗುತ್ತದೆ. ವಿಮಾನ ರಾತ್ರಿಯಲ್ಲಿ ಲ್ಯಾಂಡ್ ಆದರೆ ಒಳಗಿನ ಲೈಟ್ಗಳನ್ನು ಡಿಮ್ ಮಾಡಲಾಗುತ್ತದೆ. ಇದರಿಂದ ರಾತ್ರಿಯ ವೇಳೆಯೂ ಪ್ರಯಾಣಿಕರಿಗೆ ಏನೂ ಗೊಂದಲವಾಗದಂತೆ ಕಾಣುತ್ತದೆ. ಆದರೆ ವಿಮಾನದ ಒಳಗಿನ ಶೀಟ್ಗಳು, ಟ್ರೇಗಳು ಯಾವಾಗಲೂ ತಾಜಾವಾಗಿರುವುದಿಲ್ಲ. ಪ್ರತಿ ಪ್ರಯಾಣದ ನಂತರ ಶೀಟ್ಗಳನ್ನು ಬದಲಾಯಿಸದೆ ಕೇವಲ ಮಡಚಿ ಮತ್ತೆ ಬಳಸುವ ಸಾಧ್ಯತೆ ಇದೆ. ಇದೇ ರೀತಿ ಟೇಬಲ್ಗಳನ್ನು ಶುಚಿಗೊಳಿಸುವಾಗ ಒಂದೇ ಬಟ್ಟೆಯಿಂದ ಒರೆಸಲಾಗುತ್ತದೆ. ಇದರಿಂದ ಕೆಲವೊಮ್ಮೆ ಕೊಳಕು ಒಂದು ಟೇಬಲ್ನಿಂದ ಇನ್ನೊಂದಕ್ಕೆ ಹರಡುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗನಿಸಿತು? ವಿಮಾನದೊಳಗಿನ ಈ ರಹಸ್ಯಗಳು, ಫ್ಲೈಟ್ ಅಟೆಂಡೆಂಟ್ಗಳ ಜೀವನದ ಕಥೆಗಳು ನಿಮಗೆ ಆಶ್ಚರ್ಯ ತಂದಿರಬಹುದು. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಇಂತಹ ಆಸಕ್ತಿಕರ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದಿರಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.